ಪಂಜಾಬ್ನಲ್ಲೂ ಕೂಡ ಏಕಾಂಗಿ ಸ್ಪರ್ಧೆಗೆ ಆಪ್ ಏನಾದ್ರು ನಿರ್ಧಾರ ತೆಗೆದುಕೊಂಡಿದ್ಯಾ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇದೆ. ಮಮತಾ ಬ್ಯಾನರ್ಜಿ ಬಳಿಕ ಆಪ್ನಿಂದಲೂ ಕೂಡ ಇಂಥ ನಿರ್ಧಾರ ಹೊರಬೀಳುವಂತ ಸಾಧ್ಯತೆ ಇದೆ. ಪಂಜಾಬ್ನಲ್ಲೂ ಸೀಟು ಹಂಚಿಕೆ ಮಾಡದೆ ಆಪ್ ಸ್ಪರ್ಧೆ ಮಾಡುವಂತ ಚಾನ್ಸಸ್ ಇದೆ. ಇಂಡಿಯಾ ಮೈತ್ರಿಕೂಟದ ಬದಲು ಪ್ರತ್ಯೇಕ ಸ್ಪರ್ಧೆಗೆ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ವಿಚಾರ ಅಂತ ಅಂದ್ರೆ ಪಶ್ಚಿಮ ಬಂಗಾಳದಲ್ಲೂ ಹಂಗೆ, ಪಂಜಾಬ್ನಲ್ಲೂ ಹಾಗೆ ಕಾಂಗ್ರೆಸ್ ಹೆಚ್ಚಿನ ಸೀಟ್ಗಳಿಗೆ ಇಲ್ಲಿ ಬೇಡಿಕೆಯನ್ನ ಇಡ್ತಾ ಇತ್ತು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ 8 ಸೀಟನ್ನ ಕೇಳಿತ್ತು ಕಾಂಗ್ರೆಸ್, 2 ಕೊಡ್ತೀವಿ ಅಂತ ಹೇಳಿದ್ರು ಯಾರು, ಮಮತಾ ಬ್ಯಾನರ್ಜಿ ಅವರು. ಯಾಕಂದ್ರೆ ಕಾಂಗ್ರೆಸ್ನ ಶಕ್ತಿ ಆ ಮಟ್ಟಿಗೆ ಅಷ್ಟೇ ಇರುವಂಥದ್ದು, ಅದನ್ನು ಮೀರಿ ನಮ್ಗೆ ಕೊಡೋಕ್ಕಾಗಲ್ಲ ಅನ್ನುವಂಥದ್ದು. ಪಂಜಾಬ್ನಲ್ಲೂ ಕೂಡ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳಿಗೆ ಬೇಡಿಕೆಯನ್ನ ಇಡ್ತಾ ಇದೆ. ಬಟ್ ಈಗ ತಾನೇ ಅಲ್ಲಿ ಸರ್ಕಾರವನ್ನ ರಚಿಸಿರುವಂತಹ, ಅಂದ್ರೆ ಮೊದಲ ಬಾರಿಗೆ ಸರ್ಕಾರವನ್ನ ರಚಿಸಿರುವಂತಹ ಆಪ್ ಇಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸೀಟನ್ನ ಬಿಟ್ಕೊಡುವಂತ ನಿಟ್ಟಿನಲ್ಲಿ ಸಿದ್ಧ ಇಲ್ಲ. ಹೀಗಾಗಿ ಪಂಜಾಬ್ನಲ್ಲೂ ಕೂಡ ಏಕಾಂಗಿಯಾಗಿ ಆಪ್ ಸ್ಪರ್ಧೆ ಮಾಡಬಹುದಾದಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೇನಾದ್ರೂ ಆದರೆ ಇದು ಕಾಂಗ್ರೆಸ್ಗೆ ಹೊಡೆತದ ಮೇಲೆ ಹೊಡೆತ. ಇನ್ನು ಪಂಜಾಬ್ ಆದಂಥ ನಂತರದಲ್ಲಿ ಡೆಲ್ಲಿ ಕತೆ ಏನು, ಪಂಜಾಬ್ನಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಡೆಲ್ಲಿಯಲ್ಲಿ ಏನಾದ್ರು ಕಾಂಗ್ರೆಸ್ಗೆ ಬಿಟ್ಕೊಡುವಂಥ ಚಾನ್ಸಸ್ ಇರುತ್ತಾ, ಅದು ಕೂಡ ಚಾನ್ಸಸ್ ತೀರಾ ಕಮ್ಮಿನೇ ಅಂತ ಇಲ್ಲಿ ಹೇಳಲಾಗ್ತಾ ಇದೆ.